ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಇಂದಿನ ಸ್ವರಚಿತ ಕಥಾವಾಚನ ಮಲ್ಲಿಕಾ ಹರೀಶ್ ಚೇರ್ಕಾಡಿ ಅವರಿಂದ. ಎಲ್ಲರಿಗೂ ನಮಸ್ಕಾರ. ನನ್ನ ಕಥೆಯ ಶೀರ್ಷಿಕೆ ಬಣ್ಣದ ಕನಸು. ಬೆಳಗಿನ ಜಾವ ಮುಂಬಯಿಯ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಸುಗಳು ಬಂದು ನಿಲ್ಲುವ ಅವಸರ. ತುಸು ದೂರ ಸಣ್ಣ ಚಹದಂಗಡಿ. ಮುಂಜಾವಿನ ಮಬ್ಬಿಗೆ ಅದು ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ಹಳೆಯ ಕಬ್ಬಿಣದ ಟಿನ್ನುಗಳನ್ನು ಕತ್ತರಿಸಿ ಸ್ಟವ್ ಆರದಂತೆ ಅಡ್ಡ ಇಡಲಾಗಿದೆ. ಪುಟ್ಟ ಪೋರ ರಾಜು ಗಿರಾಕಿಗಳನ್ನು ತನ್ನತ್ತ ಸೆಳೆಯಲು ಬಲದಿಂದ ಪಂಪು ಹೊಡೆಯುತ್ತಿದ್ದಾನೆ. ಸ್ಟವ್ವಿನ ಬೆಂಕಿಯ ಜ್ವಾಲೆಗೆ ಅವನ ಮುಖ ಕೆಂಪಗೆ ಹೊಳೆಯುತ್ತಿತ್ತು. ಆಗಷ್ಟೇ ಹಾಕಿದ ಚಾಪುಡಿಯ ರೋಮಾಂಚಕ ಪರಿಮಳ ಬೆಳಗಿನ ತಂಗಾಳಿಯೊಂದಿಗೆ ಬೆರೆತು ಅಲ್ಲಲ್ಲಿ ಮಲಗಿದ ಗಿರಾಕಿಗಳನ್ನು, ಬಸ್ಸುಗಳ ಸಾರಥಿಗಳನ್ನು, ಪ್ರಯಾಣಿಕರನ್ನು ಸೆಳೆಯುತ್ತಿತ್ತು. ಚಾ ಕುಡಿದ ಗಿರಾಕಿಗಳನ್ನು ತಲೆ ಎತ್ತಿ ಸಹ ನೋಡದೆ ಆ ಪೋರ 5 ರೂಪಾಯ ಅಂತ ಹೇಳಿ ಗ್ಲಾಸ್ಗಳನ್ನು ಇಸಕೊಂಡು ಅಲ್ಲೇ ಪಕ್ಕದಲ್ಲಿ ಕಿತ್ತು ಹೋದ ಪೈಪಿನಲ್ಲಿ ಧಾರೆಯಾಗಿ ಸುರಿಯುವ ನೀರಿನಲ್ಲಿ ತೊಳೆಯುತ್ತಾನೆ. ಅಷ್ಟು ಹೊತ್ತಿಗೆ ದಡೂತಿ ದೇಹದ ಮನುಷ್ಯ ರಾಜುವಿನ ಅಪ್ಪ ಬಂದು ಚಾಪುಡಿ ಡಬ್ಬದೊಂದಿಗೆ ಇಟ್ಟ ಇನ್ನೊಂದು ಪುಟ್ಟ ಡಬ್ಬದಲ್ಲಿದ್ದ ಚಿಲ್ಲರೆ ಹಣವನ್ನೆಲ್ಲ ತೆಗೆದುಕೊಂಡು ಹೋಗುತ್ತಾನೆ. ಅಪ್ಪನ ಈ ವರ್ತನೆಯಿಂದ ರಾಜು ಅಸಹಾಯಕನಾಗಿ ಅಮಾಯಕನಾಗಿ ಅವನನ್ನೇ ನೋಡುತ್ತಿದ್ದಾನೆ. ಪೋರ ಸ್ಟವ್ ಸಣ್ಣದು ಮಾಡಿ ಬದಿಗೆ ಸರಿಸಿದ್ದಾನೆ. ಬೆಳಗಿನ 10 ಗಂಟೆಯ ಸಮಯ. ಹುಡುಗರ ದೊಡ್ಡ ಗುಂಪು ಬಣ್ಣವನ್ನು ಎರಚುತ್ತಾ ರಾಚುತ್ತಾ ಬೊಬ್ಬಿಡುತ್ತಾ ನಗುತ್ತಿರುವುದು ರಾಜುಗೆ ಕಾಣುತ್ತದೆ. ಆ ದಿನ ಹೋಳಿ ಹಬ್ಬ ಎಂದು ತಿಳಿಯದ ರಾಜು ತಾನು ಅವರ ಹಾಗೆ ಬಣ್ಣ ಬಳಿದುಕೊಂಡು ಕುಣಿಯಬೇಕು ಎಂದು ಆ ಗುಂಪಿನ ಬಳಿಗೆ ಹೋದರೆ ಆ ಉದ್ದ ಉದ್ದ ಹುಡುಗರಿಗೆ ಬಣ್ಣ ಎರಚುವ ಸಂಭ್ರಮದಲ್ಲಿ ಆ ಪುಟ್ಟ ಪೋರ ಕಾಣಲೇ ಇಲ್ಲ. ಬಣ್ಣ ಸಿಗದಾದಾಗ ಬದಿಗೆ ಸರಿದು ಸ್ವಲ್ಪ ಸಮಯ ಮುಗ್ಧ ಭಾವದಿಂದ ಅವರನ್ನೇ ನೋಡಿ ತಾನು ಅವರ ಹಾಗೆ ಬಣ್ಣ ಬಳಿದು ಕೊಳ್ಳಬೇಕು ಎಂದು ಬಣ್ಣ ಹುಡುಕುತ್ತಾ ಬೀದಿ ಬೀದಿಗಳಲ್ಲಿ ಅಲೆಯುತ್ತಾನೆ. ಎಲ್ಲೂ ಆತನಿಗೆ ಏನೂ ಸಿಗದಾಯಿತು. ಆಗ ಕೂಡಲೇ ನೆನಪಿಗೆ ಬಂದದ್ದು ಆತನ ಸತ್ತ ತಾಯಿ. ಆಕೆ ಒಮ್ಮೆ ಚಿಕ್ಕ ಕರಡಿಗೆಯಲ್ಲಿದ್ದ ಕುಂಕುಮವನ್ನು ತನ್ನ ಹಣೆಗೆ ಇಡುತ್ತಿದ್ದುದು ರಾಜು ಕಂಡಿದ್ದ. ಬೇಗ ಬೇಗನೆ ಮನೆಗೆ ನಡೆದು ಅಮ್ಮನ ವಸ್ತ್ರದ ಗಂಟನ್ನೆಲ್ಲ ಜಾಲಾಡಿದ. ಒಂದು ಸಣ್ಣ ವಸ್ತ್ರದಲ್ಲಿ ಏನೋ ಕಟ್ಟಿಟ್ಟ ಗಂಟು ಸಿಕ್ಕಿತು. ಆ ಗಂಟನ್ನು ಬಿಡಿಸಿ ನೋಡುವಾಗ ಅದು ಅಮ್ಮನ ಕುಂಕುಮದ ಕರಡಿಗೆ. ಅಮ್ಮ ಸತ್ತ ನಂತರ ನಗುವೇ ಕಾಣದ ಅವನ ಮುಖದಲ್ಲಿ ನಗುವಿನ ಛಾಯೆ. ತಕ್ಷಣ ಕರಡಿಗೆಯ ಮುಚ್ಚಳ ತೆಗೆಯುತ್ತಾನೆ. ನೀರಿನಲ್ಲಿ ತೊಳೆದು ಸ್ವಚ್ಛಗೊಳಿಸಿಡಿಟ್ಟಂತೆ ಅದರಲ್ಲಿ ಯಾವ ಬಣ್ಣವೂ ಇರಲಿಲ್ಲ. ಪುನಃ ಅದೇ ಹತಾಶ ಭಾವ. ಬಣ್ಣವನ್ನೇ ಹುಡುಕುತ್ತಿದ್ದ ರಾಜುಗೆ ಪಕ್ಕದಲ್ಲಿರುವ ಗ್ಯಾರೇಜಿನಲ್ಲಿ ಬಿದ್ದಿರುವ ಕಪ್ಪು ಕಪ್ಪಗಿರುವ ಚಿಂದಿ ವಸ್ತ್ರಗಳು, ಕಪ್ಪಗಿರುವ ಎಣ್ಣೆ ಎಲ್ಲವೂ ರಾಜುವಿಗೆ ರಂಗುರಂಗಿನ ಬಣ್ಣಗಳಂತೆ ಕಾಣುತ್ತದೆ. ಗ್ಯಾರೇಜ್ ಬಳಿ ಬಂದು ರಾಜು ಕಪ್ಪಗಿರುವ ಚಿಂದಿ ವಸ್ತ್ರವನ್ನು ಮೈಗೆ ಮೆಲ್ಲ ಮೆಲ್ಲನೆ ಸಂಭ್ರಮದ ಭಾವದಿಂದ ಸವರುತ್ತಿದ್ದ. ಅಷ್ಟು ಹೊತ್ತಿಗೆ ರಾಜುವಿನ ಹಿಂದೆ ಏಯ್ ಎಂಬ ಕರ್ಕಶ ಸ್ವರ. ರಾಜು ಅಳುಕಿನಿಂದಲೇ ಹಿಂದೆ ತಿರುಗಿ ನೋಡಿದ. ದಪ್ಪ ಮೀಸೆಯ ಪೊಲೀಸ್ ಲಾಠಿ ಹಿಡಿದು ನಿಂತಿದ್ದ. ಹೋಳಿ ಹಬ್ಬವಾದ್ದರಿಂದ ಆ ದಿನ ಮುಂಬಯಿಯ ಬೀದಿ ಬೀದಿಗಳಲ್ಲಿ ಪೊಲೀಸರು ಗಸ್ತು ತಿರುಗುತ್ತಿದ್ದಾರೆ. ಆ ಪೊಲೀಸು ಸಣಕಲು ಜೀವದ ಆ ಹುಡುಗನ ಜೋಲು ಬಿದ್ದ ಅಂಗಿ ಹಿಡಿದು ಮೇಲೆತ್ತಿ ಲಾಠಿ ತೋರಿಸಿ ಮಾಲ್ ನಿಕ್ಕಾಲೋ ಎಂದಾಗ ರಾಜುಗೆ ಮಾತೇ ಹೊರಡದಾಯಿತು. ಹುಡುಗ ಏನೋ ಕದಿಯುತ್ತಿದ್ದಾನೆ ಎಂದು ಪೊಲೀಸ್ ಲಾಠಿಯಲ್ಲಿ ಒಂದು ಪೆಟ್ಟು ಕೊಟ್ಟ. ರಾಜುವಿನ ಮೈಕೈ ಎಲ್ಲ ತಡುಕುತ್ತಾನೆ. ಏನೂ ಸಿಗದಾದಾಗ ಆ ಪೊಲೀಸ್ ಪೇದೆ ಬೂಟು ಕಾಲಿನಲ್ಲಿ ಒದ್ದು ಹಾಗೆಯೇ ಹಿಂದೆ ಸರಿಯುತ್ತಾನೆ. ಒದ್ದ ರಭಸಕ್ಕೆ ರಾಜುವಿನ ಕಾಲಿನಲ್ಲಿ ಸ್ವಲ್ಪ ನೆತ್ತರು ಕಾಣುತ್ತದೆ. ಗಾಯ ಆದಲ್ಲಿಗೆ ರಾಜು ಕೈ ಸೋಕಿಸಿದ. ಕೈಯಲ್ಲೂ ನೆತ್ತರು. ಕೈಯನ್ನು ಮೈಗೆ ಸೋಕಿಸಿದ. ಮೈಯಲ್ಲೂ ನೆತ್ತರು. ಮೈಕೈ ಎಲ್ಲಾ ಕಡೆ ನೆತ್ತರು. ಒಮ್ಮೆಗೆ ರಾಜುವಿಗೆ ನೆನಪಾಯಿತು, ನಾನು ನನ್ನ ಮೈಕೈಗೆ ಬಣ್ಣ ಬಳಿದುಕೊಳ್ಳಬೇಕು ಅಂತ ತಾನೇ ಇಷ್ಟು ಹೊತ್ತು ಅಲೆದಾಡುತ್ತಿದ್ದೆ.
ಆ ರೀತಿ ಬಣ್ಣ ಹಚ್ಚಲು ಸಾಧ್ಯವಾಗದಿದ್ದರೂ ಈ ರೀತಿಯಾದರೂ ಬಣ್ಣ ಬಳಿದುಕೊಂಡ ಹಾಗಾಯಿತು ಎಂದು ಅಮ್ಮ ಸತ್ತ ನಂತರ ನಗುವೇ ಕಾಣದ ಆ ಬಡಪಾಯಿ ಜೀವ ಪೊಲೀಸನ ಬೂಟು ಕಾಲಿನ ಒದೆಯುವಿಕೆಯಿಂದಾದ ನೋವಿನೆಡೆಯಲ್ಲಿಯೂ ತೃಪ್ತಿಯ ಭಾವದಿಂದ ತನ್ನ ಬಣ್ಣದ ಕನಸು ನನಸಾಯಿತೆಂದು ಒಂದು ನಸುನಗೆ ಬೀರಿದನು. ಮುಂದಿನ ನನ್ನ ಕಥೆಯ ಶೀರ್ಷಿಕೆ ಯಾರಲ್ಲಿ. ತಣ್ಣನೆಯ ನೀರವ ರಾತ್ರಿ. ಸುತ್ತಮುತ್ತಲ ಮನೆಗಳಲ್ಲೆಲ್ಲ ಗಾಢ ನಿದ್ರೆಯ ಕಠೋರ ಗೊರಕೆಗಳು ಮಾತ್ರ. ಗುಡ್ಡೆಯ ತುದಿಯ ಮನೆಗಳಲ್ಲಿನ ರಾತ್ರಿಯಿಡೀ ಗರ್ಜಿಸುವ ನಾಯಿಗಳು ಬಾಲ ಮುದುರಿಸಿ ನಿದ್ರೆಗೆ ಜಾರಿವೆ. ಮನಸ್ಸಿಟ್ಟು ಕಣ್ಬಿಟ್ಟು ಕಿವಿಗೊಟ್ಟು ಆಲಿಸಿದರೂ ಬರೇ ನಿಶ್ಶಬ್ದ. ಆದರೆ ನನ್ನ ಕೋಣೆಯ ಚಿಮಣಿ ದೀಪ ಮಾತ್ರ ಮಂದವಾಗಿ ಉರಿಯುತ್ತಲೇ ಇದೆ. ಕರಿ ಹೊಗೆ ಉಗುಳುತ್ತಲೇ ಇದೆ. ಎಷ್ಟೋ ಕೀಟ ಪತಂಗಗಳ ಆಹುತಿಯಾಗುತ್ತಲೇ ಇದೆ. ನಿನ್ನೆ ಜೋರಾಗಿ ಬೀಸಿದ ಗಾಳಿ ಮಳೆಗೆ ಲೈಟು ಕಂಬ ನೆಲಕ್ಕೆ ಬಿದ್ದು 2 ದಿನಗಳಿಂದ ಕರೆಂಟೇ ಇರಲಿಲ್ಲ. ರಾತ್ರಿ ಗಿರಗಿರನೆ ತಿರುಗುತ್ತಾ ಲಾಲಿ ಹಾಡುತ್ತಾ ನನ್ನ ಮಲಗಿಸುವ ಫ್ಯಾನ್ ಇಂದು ಸ್ತಬ್ಧವಾಗಿ ನಿಂತಿದೆ. ಅದರಿಂದಲೋ ಏನೋ ನಿದ್ರೆಯೂ ಹತ್ತುತ್ತಿಲ್ಲ, ಜೋಂಪು ಇಳಿಯುತ್ತಿಲ್ಲ. ಹಾಳಾದ ನುಸಿಕಾಟ ಬೇರೆ. 5-6 ನಿಮಿಷಗಳು ಕಳೆದಿರಬಹುದು. ಕೋಣೆಯಾಚೆಗಿನ ಅಂಗಳದ ಮೂಲೆಯಲ್ಲಿ ಏನೋ ಪರಪರನೆ ಸದ್ದಾಯಿತು. ಹೌದು, ಬೆಳಿಗ್ಗೆ ಅಂಗಳದಂಚಿನಲ್ಲಿ ಕಮಲು ತರೆಗೆಲೆ ಗುಡಿಸಿ ರಾಶಿ ಹಾಕಿಟ್ಟಿದ್ದಳು. ಯಾರೋ ನಡೆದಾಡಿದ ಸದ್ದಾಯಿತು. ಹೆಬ್ಬಾಗಿಲ ಜಗುಲಿಯಿಂದ ದಬಕ್ಕ ಕೆಳಗೆ ಹಾರಿದಂತಾಯಿತು. ಮೆಲ್ಲನೆ ಹಟ್ಟಿಯ ಬಳಿಯಿಟ್ಟ ಕಟ್ಟಿಗೆಯ ರಾಶಿಯ ಬಳಿ ಬಂದಂತಾಯಿತು. ಮೊನ್ನೆ ರಾಮಜೋಯಿಸರು ಅಪ್ಪಯ್ಯನ ಹತ್ತಿರ ಮಂಗಳೂರಿನಲ್ಲಾದ ದರೋಡೆ ಗೋಕಳ್ಳತನ ಕತೆ ಹೇಳುತ್ತಾ ಇದ್ದರು. ಅಲ್ಲೇ ಪಕ್ಕದಲ್ಲಿ ಜಗಲಿಯ ಮೇಲೆ ಕೂತಿದ್ದ ನನಗೆ ಅವರ ಮಾತುಗಳು ಕೇಳಿಸ್ತಾ ಇದ್ದವು. ಈಗಿನ ಕಾಲದ ಕಳ್ಳರು ಮನೆಯ ಕಿಟಿಕಿಯನ್ನೇ ಮುರಿದು ಒಳಗೆ ಬರ್ತಾರಂತೆ, ಕತ್ತಿ ದೊಣ್ಣೆ ಏನೇನೋ ತಂದಿರ್ತಾರಂತೆ, ಮನೆಯಲ್ಲಿದ್ದ ಪಾತ್ರೆ ಪರಡಿ ನಗ ನಾಣ್ಯ ಹೀಗೆ ಏನ್ ಬೇಕಾದ್ರೂ ದೋಚ್ತಾರಂತೆ. ಅವರ ಮಾತುಗಳು ನೆನಪಿಗೆ ಬರುತ್ತಿದ್ದಂತೆ ನನ್ನ ಮನಸ್ಸಿನಲ್ಲಿ ಏನೇನೋ ಚಿತ್ರಣಗಳು ಬಂದು ಹೋದವು. ದೊಡ್ಡ ದೊಡ್ಡ ದೈತ್ಯಾಕಾರದ ಕಪ್ಪು ಕರಿ ಮನುಷ್ಯರು, ದಪ್ಪ ಮೀಸೆ, ಕೆಂಪು ಕೆಂಪು ಕಣ್ಣುಗಳು, ಕೈಯಲ್ಲಿ ದೊಣ್ಣೆ, ಮಚ್ಚುಗತ್ತಿ, ಮತ್ತೆಂತದೋ ದೊಡ್ಡ ಸರಳು ಹಿಡುಕೊಂಡು ಹೆಬ್ಬಾಗಿಲಲ್ಲಿ ನಿಂತುದು. ಅಯ್ಯಮ್ಮ, ಎಂಥ ಭಯಂಕರ ಸನ್ನಿವೇಶ! ಏನೋ ಪುಕು ಪುಕು. ಬಲವಾಗಿ ಮುಚ್ಚಿದ್ದ ಕಣ್ಣುಗಳನ್ನು ಬಲವಂತವಾಗಿ ತೆರೆದೆ. ಒಮ್ಮೆಲೆ ಎದ್ದು ಕುಳಿತೆ. ಮತ್ತೆ ಗರಗರ ಸದ್ದು. ಚಾವಡಿಯ ಕೊನೆಯ ಕಿಟಿಕಿಯನ್ನು ಗರಗಸದಿಂದ ಸಿಗಿಯುವ ಶಬ್ದ. ಕತ್ತಲೆಡೆಯಲ್ಲಿ ಕಿವಿಯೊಳಗೆ ಶಬ್ದ ಹೊಕ್ಕಿತು. ಅಬ್ಬಾ, ಏನೋ ಭಯ. ಸ್ವಲ್ಪ ಹೊತ್ತು ಶಬ್ದ ನಿಂತಿತು. ಬಹುಶಃ ಒಬ್ಬನೇ ಕಳ್ಳ ಬಂದಿರಬೇಕು. ಇಂತಹ ಭಯಂಕರ ಸನ್ನಿವೇಶದಲ್ಲಿ ಅದೆಲ್ಲಿ ಉದುಗಿ ಹೋಗಿತ್ತೋ ನನ್ನ ಒಳಮನಸ್ಸಿನ ಧೈರ್ಯ. ಒಮ್ಮಿಂದೊಮ್ಮೆಲೆ ಏಳು ಶೂರೆ, ಏಳು ಮೈಕೊಡವಿ, ಏಳು. ಇದೇ ಪ್ರಸಕ್ತ ಸಮಯ. ನಿನ್ನ ಸಾಹಸ ಸಾಮರ್ಥ್ಯಗಳನ್ನು ತೋರಿಸಲು ನಿನ್ನಿಂದ ಖಂಡಿತ ಸಾಧ್ಯ. ಇನ್ನು ತಡವೇಕೆ? ಎದ್ದೇಳು, ಹಿಡಿ ದೊಣ್ಣೆ, ಹೊರಡು ಎಂದು ಆರ್ಭಟಿಸಿಯೇ ಬಿಟ್ಟಿತು. ನಾನು ಗಲಿಬಿಲಿಗೊಂಡು ಏನೆಂದೂ ತೋಚದೆ ವೀರ ವನಿತೆ ಒನಕೆ ಓಬವ್ವನಂತೆ ಬದಿಯಲ್ಲಿದ್ದ ಇಡಿಸೂಡಿ ಹಿಡಿದು ಎದೆಯುಸಿರು ಬಿಡುತ್ತಾ ಕಪಾಟಿನ ಅಟ್ಟದಲ್ಲಿ ನಿಂತುಬಿಟ್ಟೆ. ಸಿಗಿಯುವ ಶಬ್ದ ನಿಂತಿದೆ. ಕಳ್ಳನೀಗ ಮೆಲ್ಲನೆ ತೂರಿ ಒಳಗೆ ಬಂದಿರಬೇಕು. ಎದೆಯಲ್ಲಿ ಅವಲಕ್ಕಿ ಕುಟ್ಟಿದ ಹಾಗಾಗ್ತಿತ್ತು. ಒಮ್ಮೆಲೆ ನನ್ನೊಳಗಿನ ಮನಸ್ಸು ಜಾಗೃತಗೊಂಡಿತು. ಹೀಗೇನು ಮಾಡಲಿ? ನೇರ ಹೋಗಿ ಅವನ ತಲೆಯ ಮೇಲೆ ಬಲವಾದ ಪೆಟ್ಟು ಹಾಕಲು? ಛೇ, ಎಲ್ಲಾದರೂ ತಪ್ಪಿ ಕೊಡಪಾನಕ್ಕೋ ಗಡಿಗೆಗೋ ತಾಗಿಬಿಟ್ಟರೆ? ಅವನು ತಿರುಗಿ ನನಗೆ ಹೊಡೆದು ಮುಗಿಸಿಬಿಟ್ಟರೆ? ಇಲ್ಲ, ಹಾಗಾಗಬಾರದು. ಅಪ್ಪನನ್ನು ಎಬ್ಬಿಸಿ ಕರೆತರಬೇಕು. ಒಂದು ವೇಳೆ ಅವನು ಆ ವೇಳೆಯಲ್ಲಿ ಓಡಿ ಹೋದರೆ ಈ ಭಗೀರಥ ಪ್ರಯತ್ನ ವ್ಯರ್ಥವಾಗುವುದಿಲ್ವೇ? ಇನ್ನೂ ತಡ ಮಾಡಲಾಗದು. ಏನಾದರೂ ಮಾಡಲೇಬೇಕು. ಅವನಿಗೆ ನಾನಿಲ್ಲಿ ನಿಂತಿರುವ ವಿಷಯ ತಿಳಿದು ಬಿಡಬಹುದು. ಟಣ್! ಕಳ್ಳನೊಂದು ಪಾತ್ರೆ ಎಡವಿ ಅದರ ಮುಚ್ಚಳ ಕೆಳಗೆ ಹಾಕಿದ. ಆ ಶಬ್ದಕ್ಕೆ ಎಚ್ಚರಗೊಂಡ ಅಪ್ಪ ಟಾರ್ಚ್ನೊಂದಿಗೆ ಎದ್ದು ಬರುವ ಸದ್ದು ಕೇಳುತ್ತಿತ್ತು. ಇದೇ ಸೂಕ್ತ ಸಮಯವೆಂದು ಧ್ವನಿ ಸರಿಪಡಿಸಿಕೊಂಡು
ಅತ್ಯಂತ ಧೈರ್ಯದಿಂದ ವೀರ ರಮಣಿಯಂತೆ ಪಾಕಶಾಲೆಯ ಬಾಗಿಲ ಬಳಿ ನಿಂತು ಕೇಳಿಯೇ ಬಿಟ್ಟೆ, ಯಾರಲ್ಲಿ? ಮ್ಯಾವ್ ಮ್ಯಾವ್ ಒಳಗಿಂದ ಸದ್ದು ಹೊರಬಂತು. ಅಲ್ಲಿಗೆ ಬಂದ ಅಪ್ಪಯ್ಯ ಟಾರ್ಚ್ ಬೆಳಕು ಚೆಲ್ಲಿದಾಗ ಒಟಾರದ ಕೊನೆಯ ಮನೆಯ ಆಚಾರ್ಯ ಕಾಳಬೆಕ್ಕು ತನ್ನ ಮಿರಮಿರನೆ ಹೊಳೆಯುವ ಕಣ್ಣುಗಳಿಂದ ಹಾಲಿನ ಪಾತ್ರೆಯ ಮೇಲೆ 2 ಕಾಲಿಟ್ಟು ನಮ್ಮತ್ತ ತಿರುಗಿ ದುರುಗುಟ್ಟಿ ನೋಡುತ್ತಿತ್ತು. ನನ್ನ ಕಥೆಯನ್ನು ಆಲಿಸಿದ ಎಲ್ಲಾ ಶ್ರೋತೃಗಳಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಶ್ರೋತೃಗಳೇ, ಇದುವರೆಗೆ ಮಲ್ಲಿಕಾ ಹರೀಶ್ ಚೇರ್ಕಾಡಿ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.